ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಇಡೀ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಬೆಳಗ್ಗೆ 9:30 ಆಗಿದೆ. ನಾನು ಬೇಗ ಎದ್ದು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಪಾಪುಗೆ ಸ್ವಲ್ಪ ಹಸಿವಾಗಿತ್ತು, ಅವ್ನು ತುಂಬ ಹಠ ಮಾಡ್ತಾಯಿದ್ದ. ಹಾಗಾಗಿ ಫಸ್ಟ್ ಅವನಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ನಾ ತಿಂಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅವನಿಗೆ ಫಸ್ಟ್ ರಾಗಿ ಸರಿ ಮಾಡ್ತಾಯಿದ್ದೀನಿ. ಈ ರಾಗಿ ಸರಿ ಪೌಡರ್ನ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದು. ಈ ರೆಸಿಪಿ ಬೇಕಂತಂದರೆ ನಾನೀಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಈ ರೀತಿ ಮನೆಯಲ್ಲೇ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಇದು ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಇವಾಗ ಹೊರಗಡೆ ಸಿರ್ಲ್ಯಾಕ್ ತಂದು ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ಬೆಟರು. ಅಟ್ಲೀಸ್ಟ್ ನಿಮಗೆ ಏನು ಬೇಳೆ ಕಾಳುಗಳನ್ನ ಹಾಕೋದಕ್ಕಾಗಲಿಲ್ಲ ಅಂದ್ರೂ ಕೂಡ ಬರೀ ರಾಗಿ ಇರುತ್ತಲ್ಲ ಅದನ್ನೇ ಪೌಡ್ರ್ ಮಾಡಿ ಅದನ್ನು ಕೂಡ ತಿನ್ನಿಸ್ಬೋದು. ಅದು ಕೂಡ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ನಾನು ಡೈಲಿ 1 ಟೈಮ್ ಆದರೂ ಕೂಡ ರಾಗಿ ಸರಿನ ಕೊಡ್ತೀನಿ. ಇನ್ನು 1 ಟೈಮ್ ಚಪಾತಿ ಮೊಸರು ಅಥವಾ ಚಪಾತಿ ಹಾಲು ಏನಾದರೂ ಕೊಡ್ತೀನಿ. ಇನ್ನೊಂದು ಟೈಮ್ ರೈಸ್ ಏನಾದರೂ ಕೊಡ್ತೀನಿ. ಕಂಪಲ್ಸರಿ 1 ಟೈಮ್ ಆದರೂ ನಾನು ರಾಗಿ ಸರಿನ ಕೊಡ್ತೀನಿ. ಇವಾಗ ಆಲ್ಮೋಸ್ಟು 1.5 ವರ್ಷ ಆಯಿತು. ಅಂದ್ರೂ ಅದು ತುಂಬ ಹೆಲ್ದಿ, ಅದು ತುಂಬ ಗಟ್ಟಿ ಅಂತೇಳಿ ನಾನು ಬಿಟ್ಟಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಅವನಿಗೆ ರಾಗಿ ಸರಿ ಮಾಡಿ ತಿನ್ನಿಸಿ ಆಯಿತು, ತುಪ್ಪ ಹಾಕ್ಕೊಂಡು ತಿನ್ನಿಸ್ತೀನಿ. ಅವನೊಬ್ಬ ಹೊಟ್ಟೆ ತುಂಬಿತು ಅಂದರೆ ಆರಾಮಾಗಿ ಆಟಾಡ್ತಾನೆ, ಜಾಸ್ತಿ ಏನು ಟಾರ್ಚರ್ ಕೊಡೋದಿಲ್ಲ. ಹಸಿವಾಯಿತು ಅಂದರೆ ಬರೀ ಎತ್ಕೊ ಅಂತಾನೆ. ಸೊ ಹಾಗಾಗಿ ಫಸ್ಟ್ ಅವನಿಗೆ ತಿನ್ನಿಸ್ಬಿಟ್ಟೆ. ನೆಕ್ಸ್ಟ್ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಗಂಜಿನ ಮಾಡಿಕೊಂಡೆ. ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಆ ನೀರು ಕುದಿಯುವಾಗ 1-2 ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕಿ ತಿರುಗಿಸ್ಕೊಂಡ್ರೆ ಈ ಥರ ಗಂಜಿ ಆಗುತ್ತೆ. ಈ ಥರ ಗಂಜಿನಲ್ಲಿ ರೊಟ್ಟಿ ಮಾಡೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ತೆಳ್ಳಗೂ ಆಗುತ್ತೆ ಮತ್ತು ಸ್ಮೂತಾಗೂ ಕೂಡ ಬರುತ್ತೆ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ಟ್ರೈ ಮಾಡಿ ಆರಾಮಾಗಿ ಮಾಡ್ಬೋದು. ಈಗ ಕೈಯಲ್ಲಿ ತಟ್ಟಬೇಕಂತೇನಿಲ್ಲ. ಚಪಾತಿ ತೀಡ್ತೀವಲ್ಲ ಲಟ್ಟಣಿಗೆ, ಅದರಲ್ಲೂ ಕೂಡ ಚೆನ್ನಾಗಿ ತೀಡ್ಕೊಬೋದು, ಅರಿಬೋದು. ತುಂಬ ಚೆನ್ನಾಗಿ ಬರುತ್ತೆ ಕೋಲಲ್ಲೂ ಕೂಡ ಅದನ್ನು ಲಟ್ಸೋದಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಚೆನ್ನಾಗಿ ನಾದ್ಕೊಂಡೆ. ಹಿತ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ. ಹಿತ್ಕಿದ ಬೇಳೆ ಸಾಂಬಾರಿಗೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ. ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ತುಪ್ಪ ಮತ್ತು ಗುರಳ್ ಪುಡಿ ಮತ್ತು ಹುಚ್ಚಳ ಪುಡಿ ಅಂತ ಹೇಳ್ತಾರೆ, ಅದು ಪೌಡರ್ನ ಹಾಕ್ಕೊಂಡು ತಿನ್ನೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆ ಹಿತ್ಕಿದ ಬೇಳೆ ಸಾಂಬಾರು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಬರೀ ರೊಟ್ಟಿ ಮಾಡೋದು ಅಷ್ಟೇ ತೋರಿಸ್ತಾ ಇದ್ದೀನಿ. ರೊಟ್ಟಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಿತ್ಕಿದ ಬೇಳೆ ಅಂತಲೂ ಕೂಡ ಕರೀತಾರೆ, ಹಾಗೆ ಚಿಲ್ಕವರೆ ಬೇಳೆ ಅಂತಲೂ ಕೂಡ ಕರೀತಾರೆ. ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಅದನ್ನು ತೊಗೊಂಡು ಬಂದು ಅದನ್ನು ಹಿಚ್ಕಿ ಮಾಡಿದ್ದೆ. ಇವಾಗ ರೊಟ್ಟಿನ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಈ ಥರ ಕೈಯಲ್ಲಿ ತಟ್ಕೊಬೇಕಷ್ಟೇ. ಕೈಯಲ್ಲಿ ತಟ್ಕೊಂಡು ಆಮೇಲೆ ಆರಾಮ್ಸೆ ನೀವು ಲಟ್ಟಣಿಗೆನಲ್ಲೇ ಲಟ್ಟಿಸ್ಬೋದು. ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ಟ್ರೈ ಮಾಡಿ, ಹೇಳ್ದಾಗೆ ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಗಂಜಿ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿ ಬರುತ್ತೆ, ಅರಿಯಲ್ಲ ರೊಟ್ಟಿ. ಆ ಲಟ್ಟಣಿಗೆನಲ್ಲೇ ಈ ರೀತಿ ಲಟ್ಟಿಸ್ಕೊಬೋದು. ಮತ್ತು ಕೆಲವರು ರೈಸ್ ಏನಾದರೂ ಇತ್ತಂದರೆ ರೈಸನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ. ಅದೇನಾಗುತ್ತೆ ಅಂದರೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ರೈಸ್ ಮಿಕ್ಸ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ಗಂಜಿ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರೊಟ್ಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಸ್ಮೂತಾಗಿದೆ ತಿನ್ನೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ರೊಟ್ಟಿ ರೆಡಿ ಆಯಿತು, ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಹಿತ್ಕಿದ ಬೇಳೆ ಸಾಂಬಾರು ಮಾಡಿದೆ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು. ಇವಾಗ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ನಾನು ಹೇಳಿದಾಗೆ ಹುಚ್ಚಳ ಪೌಡರ್ ಬರುತ್ತಲ್ಲ, ಅದು ಗುರಳ್ ಪೌಡರ್ ಅಂತಲೂ ಕೂಡ ಕರೀತಾರೆ, ಅದನ್ನು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ. ಇವಾಗ ಟಿಫನ್ ಎಲ್ಲ ಮಾಡಿ ಆಯಿತು. ಶ್ರೀರಂಗಪಟ್ಟಣ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಶ್ರೀರಂಗಪಟ್ಟಣ ಹಾಗೆ ರಂಗನತಿಟ್ಟು ಮತ್ತು KRSಗೆಲ್ಲ ಹೋಗಿ ಬರೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಹೊರಟ್ವಿ. ಇವಾಗ ಫಸ್ಟು ನಾವು ಶ್ರೀರಂಗಪಟ್ಟಣಗೆ ಹೋಗ್ತಾ ಇದ್ದೀವಿ. ನಾವು ಹೋದಾಗ ಆಲ್ಮೋಸ್ಟ್ 12-12:30 ಆಗಿತ್ತು ಅನಿಸುತ್ತೆ. ತುಂಬಾ ಬಿಸಿಲಿತ್ತು. ಪಾಪನೂ ಹೋಗೋ ಅಷ್ಟ್ರಲ್ಲಿ ಮಲ್ಕೊಂಡ್ಬಿಟ್ಟ. ಹಾಗೆ ಮಲಗಿಸ್ಕೊಂಡು ಅವನ್ನ ವೇಲು ಹಾಕ್ಕೊಂಡಿದ್ದೀನಿ ಮೇಲೆ, ಅಂದರೆ ತುಂಬ ಬಿಸಿಲಾಗ್ತಾಯಿತ್ತು. ಇನ್ನು ನೆಕ್ಸ್ಟು ಶ್ರೀರಂಗಪಟ್ಟಣ ಮುಗಿಸ್ಕೊಂಡು ಇವಾಗ ರಂಗನತಿಟ್ಟು ಪಕ್ಷಿಧಾಮಗೆ ಬಂದ್ವಿ. ಇಲ್ಲಿ ಎಂಟ್ರೆನ್ಸು ಫೀಸು ಕೂಡ ಇರುತ್ತೆ, 70 ರೂಪೀಸ್ ಏನೋ ತಗೋತಾರೆ ಅಷ್ಟೇ, ತುಂಬ ಏನು ತಗೊಳ್ಳಲ್ಲ. ನಾವು ಹೋಗಿದ್ದು ಸ್ಯಾಟರ್ಡೆ ಆಗಿದ್ದರಿಂದ ತುಂಬ ಜನ ಏನಿರಲಿಲ್ಲ. ವೀಕೆಂಡ್ಗಳಲ್ಲಿ ಅಂದರೆ ಸಂಡೇ ಮತ್ತು ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಮತ್ತು ಗೌರ್ಮೆಂಟ್ ಹಾಲಿಡೇಗಳಿರುತ್ತಲ್ಲ, ಆ ಟೈಮಲ್ಲಿ ತುಂಬ ಜನ ಇರ್ತಾರಂತೆ.
ಸ್ಯಾಟರ್ಡೇ ಅಲ್ವಾ, ಫಸ್ಟ್ ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಏನು ಜನ ಇರಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಹೋಗಿ ಬಂದ್ವಿ. ಅಲ್ಲಿ ಒಳಗೆ ಬೋಟಿಂಗ್ ಕೂಡ ಹೋಗಿದ್ವಿ. ಪಕ್ಷಿಗಳಂತೂ ತುಂಬ ಥರ ಪಕ್ಷಿಗಳಿತ್ತು ಮತ್ತು ಕ್ರಾಕೊಡೈಲ್ಸು ಕೂಡ ತುಂಬಾ ಇದ್ವು. ನಾನು ಯಾವತ್ತೂ ಕೂಡ ಈ ರೀತಿ ಲೈವ್ ಆಗಿ ಕ್ರೊಕೊಡೈಲ್ಸ್ನ ನೋಡಿರಲಿಲ್ಲ. ಝೂ ಅಲ್ಲಿ ನೋಡಿದ್ದೆ, ಬಟ್ ಈ ರೀತಿ ನದಿಗಳಲ್ಲೆಲ್ಲ ನೋಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಖುಷಿ ಆಯಿತು. ಇಲ್ಲಿ ಆ ಪಕ್ಷಿಗಳು ಕೂಡ ಅಷ್ಟೇ ಬೇರೆ ದೇಶದಿಂದ ಎಲ್ಲ ಬಂದು ಇಲ್ಲಿ ಇದ್ದಾವೆ. ಮತ್ತು ಅಲ್ಲಿ ಯಾವ್ಯಾವ ಥರ ಪಕ್ಷಿ ಇದೆ ಎಲ್ಲ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಬೋಟಿಂಗಿಗೆ, ಅವರೇ ಎಕ್ಸ್ಪ್ಲೈನ್ ಮಾಡಿ ನೋಡ್ತಾರೆ. ಇವಾಗ ಅವ್ರು ಹೇಳ್ತಾರೆ, ನಿಮಗೆ ಗೊತ್ತಾಗುತ್ತೆ ನೋಡಿ. ಅಲ್ಲಿ ನೀರು ತುಂಬ ಇರಲಿಲ್ಲ. ಮಳೆಗಾಲದಲ್ಲಿ ತುಂಬ ನೀರಿರುತ್ತಂತೆ. ಬಟ್ ಇವಾಗ ನೀರು ಅಂದರೆ ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಒಂದು ಮೀಡಿಯಮ್ ಆಗಿದೆ ನೀರು. ಇಲ್ಲಿ ಮುಂದೆ ಹೋಗಿ ಬೋಟಿಂಗ್ ಹೋಗಬೇಕು. ಇಲ್ಲಿ ವ್ಯೂ ಪಾಯಿಂಟ್ ಇತ್ತು, ಅಲ್ಲಿ ನಿಂತ್ಕೊಂಡು ನಾನು ವ್ಯೂನ ತಗೋತಾ ಇದ್ದೆ. ತುಂಬ ಪಕ್ಷಿಗಳಿದೆ, ಬಟ್ ಇಲ್ಲಿ ಮೊಬೈಲಲ್ಲಿ ಕಾಣ್ತಾ ಇಲ್ಲ. ಅಲ್ಲೆಲ್ಲ ತುಂಬ ಥರ ಪಕ್ಷಿಗಳೆಲ್ಲ ಇದ್ದಾವೆ. ಪಾಪುನು ಕೂಡ ಅಷ್ಟೇ, ಮಕ್ಕಳಿಬ್ಬರು ಕರ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಅವ್ರದ್ದು ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಈಗ ನೆಕ್ಸ್ಟು ಬೋಟಲ್ಲಿ ಹೋಗ್ತೀವಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. This is orange color pig, sir. Painted shark bird. It's Indian. Sir, out of the country birds, sir. All out of the country birds. मैंने बताया वो तो मैंने नहीं देखा है क्योंकि वो पिंक है. मैंने देखा है नॉर्मल ब्लैक एंड व्हाइट और ये तो ग्रे दो शेप है. ಅದಾಗಿಲ್ಲ, ಹೊಡಿತಾರೆ, ಇಲ್ಲೇ ನೋಡಬೇಕು. ಇನ್ನೂ ಊಟ ಆಗಿಲ್ಲ, ಏನು ನೀರು ಬೇರೆ ಕಮ್ಮಿ ಆಗ್ಬಿಡೋದೆ. ಸರ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಲ್ಲ ಬರ್ಡ್ಸು, ದಿಸ್ ಇಸ್ ಏಷ್ಯನ್ ಓಪನ್ ಬಿಲ್ ಸ್ಟ್ರಾಕ್ ಅಂತ. ಯಾವ ಥರ ಇದೆ ನೋಡಿ. ಟೈಮ್ಲಿ ಸರ್ ಸಿಗ್ತಾವೆ, ಒಂದೊಂದು ಟೈಮ್ಲಿ ಮುಂದೆ ಒಯ್ತಾ ಇರ್ತವೆ. ಒಂದು ಟೈಮ್ಲಿ ಸ್ವಲ್ಪ ಕೋಲ್ಡ್ ಆಯ್ತಲ್ಲ, अभी भैया उसको थोड़ा पास लेके जाना, इसको छोड़ देंगे. पूछो भैया से रियल की नकली. 100% ಒರಿಜಿನಲ್ ಮೇಡಮ್. ಕೇಳಿಸಿಲ್ಲ ಅಂತ ನಿದ್ದೆ ಮಾಡೋರ್ನೆಲ್ಲ ಡಿಸ್ಟರ್ಬ್ ಮಾಡ. ನೋಡಿಲ್ಲ ಮೇನ್ ಹೋಗ್ತಾ ಇದೆ ಈಗ ಹೋಯ್ತು. ಹೋಳಿ ಹಬ್ಬ ಮೊನ್ನೆ ಒಂದು ಸುತ್ತಾಯ್ತು ಮೊಸಳೆಗಳು ಇಲ್ಲಿ ನೋಡಿ ಸರ್, ಕ್ರೊಕೊಡೈಲ್ ಹೋಯ್ತಾ ನೋಡಿ ಸರ್. ಮೂವಿಂಗ್ ವಾಟರ್, ಇಲ್ಪ ಮೊಸಳೆ ಬಂತಿಲ್ಲಿ ಮೂವಿಂಗ್ ವಾಟರ್. ಮೊಸಳೆ ಹೋಗ್ತಾ ನೋಡ್ದ ಬಾರ ಚಾಕ್ಲೇಟ್ ಕೊಡ್ತಾರೆ, ಬಾರ ಎತ್ತಕ್ಕೆ ಅಲ್ಲಿ ಎರಡು ಹೋಗ್ತಾ ಇದ್ದಾವೆ ಮೊಸಳೆ ಚಾಕ್ಲೇಟ್ ಕೊಡ್ತಾರೆ. ಕಾಂತಪ್ಪ ಗೊತ್ತಾಯ್ತಪ್ಪ ನಿಮಗೆ. ಇನ್ನು ಅದನ್ನು ಕೂಡ ಮುಗಿಸ್ಕೊಂಡು ನಾವು KRSಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗುತ್ತೆ. ಆಲ್ರೆಡಿ ಕತ್ಲೆ ಆಗೋದಕ್ಕೆ ಬಂದಿತ್ತು, ಲೈಟಿಂಗ್ಸ್ ಎಲ್ಲ ಆಗಿತ್ತು. ಅಲ್ಲಿ ಮ್ಯೂಸಿಕ್ಕು ನೈಟು ಅದು ಕೂಡ ನಡೀತಾ ಇತ್ತು. ನಾವು ಏನು ಅಲ್ಲಿಗೇನು ಹೋಗಲಿಲ್ಲ, ಜಸ್ಟ್ ಗಾರ್ಡನಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಹಾಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲೂ ಕೂಡ ನೈಟ್ ಟೈಮ್ ಹೋದಾಗ ಅಲ್ಲೆಲ್ಲ ಮ್ಯೂಸಿಕ್ ಎಲ್ಲ ಇರುತ್ತಲ್ಲ, ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದಾಗೆ ತುಂಬ ಜನ ಏನಿರಲಿಲ್ಲ, ಅಂದರೆ ವೀಕೆಂಡ್ಸ್ ರಜೆಗಳಲ್ಲಿ ತುಂಬ ಜನ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ನಾವು ಹೋಗಿದ್ದೀನಿ, ಅಷ್ಟೊಂದೇನು ಜನ ಇರಲಿಲ್ಲ. ಇದೆಲ್ಲ ನಿಯರೇ ಆಗುತ್ತೆ, ಒಂದು ಮೈಸೂರಿಂದ ತುಂಬ ಏನು ದೂರ ಏನಾಗೋದಿಲ್ಲ, ಅಲ್ಲೇ ಹತ್ತಿರನೇ ಇದ್ದಾವೆ.
ಒಂದು ಪ್ಲೇಸ್ ನೋಡೋದಕ್ಕೆ ಅಂತ ಹೋಗಿ ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ರೀತಿಯಾದಂಥ ಡೈಲಿ ವ್ಲಾಗ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.